ನನ್ನ ಹೆಸರು ವಿಕಾಸ್. ವಯಸ್ಸು 21. ಬೆಂಗಳೂರಿನ ಬಿಡದಿ ಬಳಿಯ ನಮ್ಮ ಹತ್ತಿರದಲ್ಲಿರುವ ಚಿಕ್ಕಸಂದ್ರ ನಮ್ಮ ಊರು. ನಾನು ನಮ್ಮ ಊರಿನಿಂದ ಬಿಡದಿಗೆ ಕಾಲೇಜಿಗೆ ಹೋಗುತ್ತಿದ್ದೆ. ನನ್ನ ಹತ್ತಿರ ಬೈಕ್ ಇಲ್ಲದ ಕಾರಣ ಬಸ್ಸಿನಲ್ಲೇ ಹೋಗಿ ಬರುತ್ತಿದ್ದೆ. ನಾನು ದ್ವಿತೀಯ ವರ್ಷದ ಬಿಕಾಂ ಓದುತ್ತಿದ್ದೇನೆ. ನಮ್ಮ ಜೊತೆ ನಮ್ಮ ಊರಿನ ಹುಡುಗ ಹುಡುಗಿಯರು ಮತ್ತು ಅಕ್ಕಪಕ್ಕದ ಊರಿನ ಹುಡುಗ ಹುಡುಗಿಯರು ಸಹ ಬಸ್ಸಿನಲ್ಲೇ ಕಾಲೇಜಿಗೆ ಹೋಗಿ ಬರುತ್ತಿದ್ದೆವು. ಆಗ ನನಗೆ ಪರಿಚಯವಾದವಳು ಪ್ರಥಮ ವರ್ಷದ ಬಿಕಾಂ ನಲ್ಲಿ ಓದುತ್ತಿದ್ದ ದಿವ್ಯಾ. ಅವಳು ನಮ್ಮ ಊರಿನ ಪಕ್ಕದ ಊರಿನವಳು. ನಾವು ಪ್ರತಿದಿನ ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿ ಬರುವಾಗ ಬಸ್ಸಿನಲ್ಲಿ ತಮಾಷೆ ಮಾಡಿಕೊಂಡು ಹೋಗಿ ಬರುತ್ತಿದ್ದೆವು. ಈ ಮಧ್ಯೆ ಕೆಲವು ಲವ್ ಸ್ಟೋರಿಗಳು ನಡೆಯುತ್ತಿದ್ದವು. ಕೆಲವು ಲವ್ ಸ್ಟೋರಿಗಳಂತೂ ಎಲ್ಲಾ ಮುಗಿಸಿಕೊಂಡು ಬಿಟ್ಟಿದ್ದವು. ಆದರೆ ದಿವ್ಯಾ ಮಾತ್ರ ನನ್ನ ಜೊತೆ ಬರೀ ಪ್ರೀತಿ ಪ್ರೇಮ ಅಷ್ಟರಲ್ಲೇ ಇದ್ದಳು. ಅದರಿಂದ ಮುಂದಕ್ಕೆ ಅಂದರೆ ಕೈ ಹಿಡಿದುಕೊಳ್ಳುವುದು, ಸಿನಿಮಾಕ್ಕೆ ಹೋಗುವುದು ಅಥವಾ ದೈಹಿಕ ಸಂಪರ್ಕಕ್ಕೆ ಒಪ್ಪುತ್ತಿರಲಿಲ್ಲ. ಕೆಲ ಪ್ರೇಮಿಗಳು ಮಾತ್ರ ಎಲ್ಲಾ ಮುಗಿಸಿ ಮುಂದುವರಿಯುತ್ತಿದ್ದರು. ಅವುಗಳಲ್ಲಿ ಕೆಲವು ಬ್ರೇಕಪ್ ಆದರೆ ಇನ್ನು ಕೆಲವು ಮುಂದುವರಿಯುತ್ತಿದ್ದವು. ನಾವು ಓದುವುದಕ್ಕಿಂತ ಇಂಥ ವಿಷಯಗಳಲ್ಲೇ ಹೆಚ್ಚು ಚರ್ಚೆಗೆ ತೊಡಗುತ್ತಿದ್ದೆವು. ನಾವು ಪ್ರತಿದಿನ ಕಾಲೇಜಿಗೆ ಹೋಗುವಾಗ ನಾನು ಮತ್ತೆ ದಿವ್ಯಾ ಅಕ್ಕಪಕ್ಕದಲ್ಲೇ ಕುಳಿತುಕೊಳ್ಳುತ್ತಿದ್ದೆವು. ಒಂದು ವೇಳೆ ಸೀಟು ಅಕ್ಕಪಕ್ಕ ಸಿಗದಿದ್ದರೆ ಬೇರೆ ಬೇರೆ ಕಡೆ ಕುಳಿತುಕೊಳ್ಳುತ್ತಿದ್ದೆವು. ಇದು ಕೇವಲ ಮನರಂಜನೆಯ ಕತೆ ಮಾತ್ರವಲ್ಲ. ಕಾಲೇಜಿನಲ್ಲಿ ನಡೆಯುವ ಲವ್ ಸ್ಟೋರಿಗಳಲ್ಲಿ ಕೇವಲ 1-2% ಮಾತ್ರ ಸಕ್ಸಸ್ ಆಗುತ್ತವೆ. ಉಳಿದವು ಖಂಡಿತ ಬ್ರೇಕಪ್ ಆಗುತ್ತವೆ. ಏಕೆ ಹೀಗಾಗುತ್ತವೆ ಅಂದ್ರೆ ಆ ವಯಸ್ಸಿನ ಆಕರ್ಷಣೆ ಅಷ್ಟೇ. ಕಾಲೇಜು ಮುಗಿದ ನಂತರ ಅವರವರ ಪಾಡಿಗೆ ಬೇರೆಯಾಗಿ ಬಿಡುತ್ತಾರೆ. ಕಾಲೇಜಿನಲ್ಲಿ ಬರೀ ಟೈಮ್ ಪಾಸ್ ಲವ್ ಸ್ಟೋರಿಗಳೇ ಜಾಸ್ತಿ. ಒಂದಿನ ಏನಾಯ್ತು ಅಂದ್ರೆ ದಿವ್ಯಳಿಗೆ ಸೀಟ್ ಸಿಕ್ಕಿತು, ನನಗೆ ಸೀಟ್ ಸಿಗಲಿಲ್ಲ. ನಾನು ದಿವ್ಯಾ ಕುಳಿತಿದ್ದ ಸೀಟ್ ಪಕ್ಕದಲ್ಲಿ ನಿಂತಿದ್ದೆ. ನನ್ನ ಬುಕ್ಸ್ ಅನ್ನು ದಿವ್ಯಾಳ ಕೈಗೆ ಕೊಟ್ಟಿದ್ದೆ. ಬಸ್ಸು ಮುಂದಿನ ಊರುಗಳನ್ನು ದಾಟುತ್ತಿದ್ದಂತೆ ರಶ್ ಆಗತೊಡಗಿತು. ಆದರೂ ನಾನು ದಿವ್ಯಾ ಕುಳಿತಿದ್ದ ಸೀಟಿನ ಪಕ್ಕದಲ್ಲೇ ನಿಂತಿದ್ದೆ. ಅಂತಹ ಸಮಯದಲ್ಲಿ ಮಾತ್ರ ನನ್ನ ತೊಡೆಗಳು ಅವಳ ತೊಡೆಗಳಿಗೆ ತಾಗುತ್ತಿದ್ದವು. ಆ ಸಮಯದಲ್ಲಿ ಮಾತ್ರ ಅವಳು ಏನೂ ಅನ್ನುತ್ತಿರಲಿಲ್ಲ. ಬಸ್ ರಶ್ ಅಲ್ವಾ ಅಂತ ಅನ್ಕೊಂಡು ಸುಮ್ಮನಾಗುತ್ತಿದ್ದಳು. ಹೀಗೆ ಬಸ್ಸು ರಶ್ ಆದಾಗ ಸುಮಾರು 38-40 ವರ್ಷ ವಯಸ್ಸಿನ ಆಂಟಿ ನನ್ನ ಪಕ್ಕದಲ್ಲಿ ನಿಂತಿದ್ದರು. ಇಡೀ ಬಸ್ ತುಂಬಾ ಜನ ತುಂಬಿದ್ದರೂ ನಾನು ವಿಧಿ ಇಲ್ಲದೆ ಆ ಆಂಟಿಗೆ ಅಂಟಿಕೊಂಡೇ ನಿಂತಿದ್ದೆ. ನಾನೇ ಅಲ್ಲ, ಬಸ್ಸಿನಲ್ಲಿ ಎಲ್ಲರೂ ಹಾಗೆ ನಿಂತಿದ್ದರು. ಬಸ್ಸು ಇನ್ನ ತುಂಬಾ ರಶ್ ಆಯಿತು. ಆಗ ಆಂಟಿಯ ದೇಹಕ್ಕೆ ನನ್ನ ದೇಹ ಸಂಪೂರ್ಣವಾಗಿ ಒತ್ತುತ್ತಿತ್ತು. ಆಂಟಿ ನನ್ನ ಮುಂಭಾಗದಲ್ಲಿ ನಿಂತಿದ್ದರು, ನಾನು ಅವರ ಹಿಂಭಾಗದಲ್ಲಿ ನಿಂತಿದ್ದೆ. ದಿವ್ಯಾ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು. ಆಂಟಿಯ ಮುಖ ಲಕ್ಷಣ ಅಷ್ಟೇನು ಚೆನ್ನಾಗಿಲ್ಲದಿದ್ದರೂ ದೇಹ ಮಾತ್ರ ಆಕರ್ಷಕವಾಗಿತ್ತು. ಆಂಟಿಯ ಹಿಂಭಾಗ ಅತ್ಯಂತ ಮೃದುವಾಗಿತ್ತು. ಬಸ್ಸು ಬ್ರೇಕ್ ಹಾಕಿದಾಗ, ಎಕ್ಸಿಲೇಟರ್ ರೈಸ್ ಮಾಡಿದಾಗ ಅದು ಆಂಟಿಯ ನಿತಂಬಗಳಿಗೆ ಟಚ್ ಆಗುತ್ತಿತ್ತು. ನಾನು ಉದ್ವೇಗಗೊಳ್ಳುತ್ತಿದ್ದೆ. ಅದು ಆಂಟಿಗೆ ಎಲ್ಲಿ ಗೊತ್ತಾಗಿ ಬಿಡುತ್ತದೋ ಎಂದು ಹಿಂದೆ ಸರಿಯಲು ಪ್ರಯತ್ನಿಸುತ್ತಿದ್ದೆ. ಆದರೆ ಹಿಂದಿನವರು ಮುಂದೆ ನೂಕುತ್ತಿದ್ದರು. ಆಗ ನಂದು ಆಂಟಿಯ ನಿತಂಬಗಳಿಗೆ ತಗುಲುತ್ತಿತ್ತು. ಆಂಟಿಗೆ ಸ್ವಲ್ಪ ಡೌಟ್ ಬಂತು ಅನ್ಸುತ್ತೆ. ಆಗಾಗ ಹಿಂದೆ ತಿರುಗಿ ನೋಡುತ್ತಿದ್ದರು. ನಾನು ಉದ್ವೇಗಗೊಂಡು ಬಿಡುತ್ತಿದ್ದೆ. ಆ ಕಡೆ ಈ ಕಡೆ ಸರಿದು ಬಿಡೋಣ ಅಂದುಕೊಂಡರೆ ಜಾಗವೇ ಇರಲಿಲ್ಲ. ಆದರೆ ಆಂಟಿ ಬೇಜಾರು ಮಾಡಿಕೊಂಡಂತೆ ಕಾಣಲಿಲ್ಲ. ಒಂದು ಅರ್ಥದಲ್ಲಿ ಸಹಕರಿಸುವಂತೆ ಕಂಡಳು. ಆದರೆ ಪಕ್ಕದಲ್ಲಿ ದಿವ್ಯಾ ಕುಳಿತಿದ್ದರಿಂದ ನಾನು ಹೆಚ್ಚು ಮುಂದುವರಿಯುತ್ತಿರಲಿಲ್ಲ. ಆಂಟಿ ಇಂದ ಹಿಂದಕ್ಕೆ ಜರುಕಲು ಪ್ರಯತ್ನಿಸುತ್ತಿದ್ದೆ. ಆದರೆ ಆಂಟಿ ಹಿಂದೆ ತಿರುಗಿ ಒಂದು ಚಿಕ್ಕ ಸ್ಮೈಲ್ ಕೊಟ್ಟಂತೆ ನನಗೆ ಅನಿಸ್ತು. ಆದರೆ ಅಷ್ಟರಲ್ಲಾಗಲೇ ರಶ್ ಕಡಿಮೆ ಆಗುತ್ತಿತ್ತು. ಆ ಸಮಯದಲ್ಲಿ ನಾನು ದಿವ್ಯಾಳ ಪಕ್ಕನೇ ನಿಂತಿದ್ದರಿಂದ ಆಂಟಿಯನ್ನು ಮಾತನಾಡಿಸಲು ಸಾಧ್ಯವಾಗಲಿಲ್ಲ. ಅವರ ಹೆಸರು, ಊರು, ಫೋನ್ ನಂಬರ್ ಏನೂ ನನಗೆ ಗೊತ್ತಾಗಲಿಲ್ಲ. ನಂತರ ಕಾಲೇಜು ಹತ್ತಿರ ಬಂದಾಗ ಎಲ್ಲರೂ ಇಳಿದು ಕಾಲೇಜಿಗೆ ಹೋಗಿ ಸಂಜೆ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋದೆವು. ರಾತ್ರಿ ನನಗೆ ಆ ಆಂಟಿಯ ನೆನಪು ಬರುತ್ತಿತ್ತು. ಅವರಿಗೆ ನನ್ನ ಶರೀರ ಟಚ್ ಆದಾಗಲೆಲ್ಲ ನನಗೆ ಆಗುತ್ತಿದ್ದ ರೋಮಾಂಚನ ನೆನೆದು ಮನಸ್ಸಿನಲ್ಲಿ ಖುಷಿ ಪಡುತ್ತಿದ್ದೆ. ಹೀಗೆ 3-4 ದಿನಗಳ ನಂತರ ಮತ್ತೆ ಕಾಲೇಜಿಗೆ ಹೋಗುವಾಗ ದಿವ್ಯಾಳಿಗೆ ಸೀಟ್ ಸಿಕ್ಕಿತು, ನನಗೆ ಸೀಟ್ ಸಿಗಲಿಲ್ಲ. ಆ ದಿನ ಕೂಡ ಆಂಟಿ ಬಸ್ಸಿನಲ್ಲಿದ್ದರು. ಆದರೆ ನನ್ನಿಂದ ಸ್ವಲ್ಪ ದೂರದಲ್ಲಿದ್ದರು.
ನಾನು ದಿವ್ಯಳಿಗೆ ಮುಂದೆ ಬಸ್ಸು ರಶ್ ಆಗುತ್ತೆ, ನಾನು ಆ ಕಡೆ ನಿಂತಿರುತ್ತೇನೆ, ಅಲ್ಲಿ ಸೀಟು ಸಿಗಬಹುದು ಎಂದು ಆಂಟಿ ನಿಂತಿದ್ದ ಕಡೆ ಹೋಗಿಬಿಟ್ಟೆ. ಬಸ್ಸು ಮುಂದೆ ಹೋದಂತೆಲ್ಲ ರಶ್ ಹೆಚ್ಚಾಯಿತು. ಆಂಟಿ ನನ್ನನ್ನು ಗುರುತಿಸಿದಳು. ಸಣ್ಣ ನಗು ಅವಳ ತುಟಿಗಳ ನಡುವೆ ಹಾದು ಹೋಯಿತು. ನಾನು ಹಾಗೆ ಜರುಗಿಕೊಂಡು ಆಂಟಿಯ ಹಿಂಭಾಗದಲ್ಲಿ ನಿಂತುಕೊಂಡು ಬಿಟ್ಟೆ. ಬಸ್ಸು ತುಂಬಾ ರಶ್ ಆಗಿ ಬಿಟ್ಟಿತು. ಈಗ ನಾನು ಆಂಟಿಯ ಹಿಂದೆ ಅವರಿಗೆ ಒತ್ತುಕೊಂಡೇ ನಿಂತಿದ್ದೆ. ಬಸ್ ಬ್ರೇಕ್ ಹಾಕಿದಾಗ ಮತ್ತೆ ಎಕ್ಸಲೇಟರ್ ರೈಸ್ ಮಾಡಿದಾಗ ನನ್ನವನು ಎಚ್ಚರಗೊಂಡು ಆಂಟಿಯ ನಿತಂಬಗಳಿಗೆ ಗುದಿಯತೊಡಗಿದ. ನಾನು ಮಾಡುತ್ತಿರುವುದು ಆಂಟಿಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಅವರು ವಿರೋಧಿಸುವ ಬದಲು ನನಗೆ ಸಹಕರಿಸುವಂತೆ ಕಂಡರು. ಯಾವಾಗ ಆಂಟಿ ವಿರೋಧಿಸಲಿಲ್ಲವೋ ನಾನು ಇನ್ನೂ ಹೆಚ್ಚು ಉದ್ರೇಕಗೊಂಡು ಬಿಟ್ಟೆ. ಅವರ ಮೃದುವಾದ ನಿತಂಬಗಳಿಗೆ ನನ್ನವನು ಬೇಕಂತಲೇ ಗುದಿಯತೊಡಗಿದನು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಬಸ್ಸಿನಲ್ಲಿ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಯಾಕೆಂದರೆ ಎಲ್ಲರೂ ಒಬ್ಬರಿಗೊಬ್ಬರು ಅಂಟಿಕೊಂಡೇ ನಿಂತಿದ್ದರು. ಬೇರೆಯವರು ಏನು ಮಾಡುತ್ತಿದ್ದರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕೆಲಸ ಮಾತ್ರ ಸುಲಭವಾಗಿ ನಡೆಯುತ್ತಿತ್ತು. ನನ್ನ ಜೊತೆ ಆಂಟಿ ಸಹ ಉದ್ವೇಗಗೊಂಡಳು ಅಂತ ಕಾಣಿಸುತ್ತೆ. ನನ್ನವನು ನನ್ನ ಒಳ ಉಡುಪಿನ ಒಳಗೇನೆ ವಾಂತಿ ಮಾಡಿಕೊಂಡು ಬಿಟ್ಟನು. ಒಂದು ಕ್ಷಣ ಸ್ವರ್ಗವೇ ನನ್ನ ಬಾಯಿಗೆ ಬಂದಂತಿತ್ತು. ನಂತರ ರಶ್ ಕಡಿಮೆ ಆಗುತ್ತಿದ್ದಂತೆ ಎಲ್ಲರೂ ಆರಾಮವಾಗಿ ನಿಂತುಕೊಂಡರು. ನಾನು ಕೂಡ ಆಂಟಿಯಿಂದ ಸ್ವಲ್ಪ ಹಿಂದೆ ಸರಿದು ನಿಂತುಕೊಂಡೆ. ಕಾಲೇಜ್ ಸ್ಟಾಪ್ ಹತ್ತಿರ ನಾವು ಇಳಿದುಕೊಂಡೆವು. ಆದರೆ ಆಂಟಿ ಹಾಗೆ ಬಸ್ಸಿನಲ್ಲಿ ಮುಂದೆ ಹೋದಳು. ನಂತರ ಕಾಲೇಜಿಗೆ ಹೋಗಿ ವಾಶ್ರೂಮ್ನಲ್ಲಿ ಸುಮಾರಾಗಿ ಕ್ಲೀನ್ ಮಾಡಿಕೊಂಡು ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋದೆವು. ಇಡೀ ರಾತ್ರಿ ನನಗೆ ನಿದ್ರೆಯೇ ಬರಲಿಲ್ಲ. ಬಸ್ಸಿನ ಆ ಸುಂದರ ಕ್ಷಣಗಳು, ಆ ಸುಂದರ ಸಮಯ ನನ್ನ ಮನಸ್ಸಿನಿಂದ ಹೋಗಲೇ ಇಲ್ಲ. ಬರೀ ಆ ರಾತ್ರಿ ಮಾತ್ರ ಅಲ್ಲ, ಇಂದಿಗೂ ಆ ಕ್ಷಣ ನನ್ನಲ್ಲಿ ಹಾಗೆ ಅಚ್ಚಳಿಯದೆ ಉಳಿದಿದೆ. ಆದರೆ ಆಂಟಿ ಮತ್ತೆ ನನಗೆ ಸಿಗಲೇ ಇಲ್ಲ. ಅದು ನನ್ನ ದುರಂತ. ನನ್ನ ಮತ್ತು ದಿವ್ಯಳ ಪ್ರೀತಿ ನಮ್ಮ ಕಾಲೇಜು ಮುಗಿಯುತ್ತಿದ್ದಂತೆ ಅದು ಅಂತ್ಯವಾಯಿತು. ದಿವ್ಯ ನನ್ನ ಮನಸ್ಸಿನಿಂದ ಮಾಯವಾದಳು. ಆಂಟಿ ಮತ್ತು ಬಸ್ಸಿನಲ್ಲಿ ನಡೆದ ಆ ಕ್ಷಣಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ಪ್ರಿಂಟ್ ಆಗಿ ಬಿಟ್ಟಿದೆ.